ಲಯನ್ಸ್ ಅಕಾಡೆಮಿ ಶಾಲೆಯಲ್ಲಿ 2024-25ನೇ ಸಾಲಿನ ಸರಗೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಡೆಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಪುರುಷೋತ್ತಮ್ ರವರು ಉದ್ಘಾಟನಾ ಭಾಷಣವನ್ನು ಮಾಡಿ, ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದ ಮೂಲಕ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯು ಅನಾವರಣಗೊಳ್ಳುತ್ತಿದೆ. ಲಯನ್ಸ್ ಅಕಾಡೆಮಿ ಶಾಲೆಯು ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿದ್ದು, ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಅಕಾಡೆಮಿ ಶಾಲೆಯ ಕಾರ್ಯದರ್ಶಿಗಳಾದ ಲಯನ್ ಎಸ್ ಪ್ರಭುಸ್ವಾಮಿ ಮಾತನಾಡಿ, ಕಲೆ ಎಂಬುದು ಎಲ್ಲ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿ ಅಡಗಿರುತ್ತದೆ. ಅದನ್ನು ಹೊರ ತೆಗೆಯುವಂತಹ ಕೆಲಸವನ್ನು ಸರ್ಕಾರ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಎಂಬ ಕಾರ್ಯಕ್ರಮದ ಮೂಲಕ ರೂಪಿಸಿದೆ. ಇದರಿಂದ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಅನಾವರಣಗೊಳ್ಳಲು ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಅಕಾಡೆಮಿ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿ ಲಯನ್ ಬ್ರಹ್ಮದೇವಯ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಸಂತೆ ಸರಗೂರಿನ ಅಧ್ಯಕ್ಷರಾದ ಲಯನ್ ಎನ್ಎಸ್ ಪ್ರತಾಪ್, ಖಜಾಂಚಿಗಳಾದ ಲಯನ್ ಎಸ್ಬಿ ನಾಗರಾಜು, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಚೆಲುವಕೃಷ್ಣ, ಮುಖಂಡರಾದ ರಮೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಕಳಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇಲಾಖೆಯಿಂದ ಒಂದು ಮಾತನ್ನ ನಿಮ್ಗೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಇಲ್ಲಿಂದ ಎಲ್ಲವನ್ನು ಮುಗಿಸಿದ ಮೇಲೆ ಬಹಳ ದೂರದಿಂದ ಇಲ್ಲಿಗೆ ಮಕ್ಕಳು ಬಂದಿದ್ದಾರೆ. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರತಾಪನವರು ಹಾಗೂ ಅವರಿಗೆ ಸರಿಯಾದ ವಿದ್ಯಾಭ್ಯಾಸರು ಅದರಿಂದ ಯಾರು ಕೂಡ ಸೋಲುಗಳನ್ನು ಕೂಡ ಎಲ್ಲರೂ ನಾವು ಶಿಕ್ಷಕ ವೃಂದದವರೇ ಹಾಗೂ ಪ್ರೀತಿಯ ಮಕ್ಕಳೇ, ಇವತ್ತೇನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಾಗೆ ಇವತ್ತು ಮಕ್ಕಳು ನಾನು ಕೂಡ ಒಬ್ಬ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ನನ್ನ ಪದವಿ ತರಗತಿವರೆಗೂ ಕೂಡ ನನ್ನ ಸರ್ಕಾರಿ ಶಾಲೆಯಲ್ಲೇ ಓದಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋ ಅಷ್ಟು ಶಕ್ತಿ ನನಗೆ ಬಂದಿದೆ. ಬಂಧುಗಳೇ, ನಾನು ಇಷ್ಟೇ ಹೇಳೋದು, ಖಾಸಗಿ ಶಾಲೆಗಳು ಇವತ್ತು ಹುಟ್ಕೊಂಡಿದ್ದಾವೆ, ಅದರಲ್ಲಿ ತಪ್ಪೇನಿಲ್ಲ. ಕೆಲವು ಶಾಲೆಗಳಲ್ಲಿ ಏನೋ ಒಂದು ಕೆಟ್ಟ ರೀತಿಯ ವ್ಯವಸ್ಥೆಗಳಿರ್ಬೋದು. ಅದು ನಮ್ಮ ಸರಗೂರಿನಲ್ಲಿ ಯಾರೂ ಕೂಡ ಅದರಲ್ಲೂ ನಮ್ಮ ಸರಗೂರು ತಾಲೂಕಿನಲ್ಲಿ ಎಲ್ಲ ಉತ್ತಮವಾದಂಥ ಶಾಲೆಗಳೇ ಖಾಸಗಿ ಶಾಲೆಗಳಿದ್ದಾವೆ. ಅದರಲ್ಲೂ ನಮ್ಮಲ್ಲಿ ಪೈಪೋಟಿ ಇರ್ಬೋದು, ಅದು ವೈಯಕ್ತಿಕ ಹಿಂಸೆಗಳು ಖಂಡಿತ ಇಲ್ಲ. ನಾವೆಲ್ಲ ಸಹೋದರತ್ವದ ಭಾವನೆಯಿಂದ ನಾವು ಇದ್ದೇವೆ. ಮತ್ತು ನಾನು ಕೇಳ್ತಕ್ಕಂಥದ್ದು, ಇಲ್ಲಿ ಏನು ಪ್ರತಿಭೆಗಳನ್ನ ನೀವು ಹೊರಹೊಮ್ಮುತ್ತೆ ಅದನ್ನು ಪಕ್ಷಪಾತ ರಹಿತವಾಗಿ ಏನು ಶಿಕ್ಷಣ ಇಲಾಖೆಯಲ್ಲಿ ಗೈಡ್ಲೈನ್ಸ್ ಇದೆ, ಮಾನದಂಡಗಳೇನಿದೆ, ಅದನ್ನು ದಯವಿಟ್ಟು ನೀವು ಕಟ್ಟುನಿಟ್ಟಾಗಿ ಪಾಲಿಸಿ. ಇದು ಇಂಥವ್ರಿಗೆ ಹೋಗಬೇಕು. ನಾವು ಖಂಡಿತ ಅದನ್ನು ನಾವು ಯಾರಿಗೂ ಇದುವರೆಗೂ ನಮ್ಮ ಲಯನ್ಸ್ ಶಾಲೆ ಯಾರಿಗೂ ನಾವು ರಾಜಕೀಯವಾಗಿ ಇದ್ದರೂ ಕೂಡ ನಾವು ಯಾರಿಗೂ ಪ್ರಭಾವ ಬೀರಿ ನಮ್ಮ ಒಂದು ಕೆಟ್ಟತನವನ್ನು ಅಥವಾ ನಮ್ಮ ಶಕ್ತಿಯನ್ನು ನಾವು ದುರುಪಯೋಗ ಮಾಡ್ಕೊಂಡಿಲ್ಲ ಅಂತ ಈ ಸಭೆಯಲ್ಲಿ ನಾನು ಸ್ಪಷ್ಟ ಮಾಡೋಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಕಳೆದೊಂದು ಕಾರ್ಯಕ್ರಮದಲ್ಲಿ ಏನೋ ಒಂದು ಸಣ್ಣ ವಿಷಾದದ ಒಂದು ಸಂಗತಿ ಘಟಿಸ್ತು ಅಂತ ಅನ್ನೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ವರಿಷ್ಠರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಮಾನದಂಡ ಏನಿದೆ ಆ ಮಾನದಂಡದ ಪ್ರಕಾರ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳ ಪ್ರತಿಭೆ ಇದ್ದರೆ ಖಂಡಿತ ಅವ್ರು ಕೊಡಿ. ಪಾಪ ಅವ್ರಲ್ಲಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಗಳು ಅದು ಮುಖ್ಯ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಅನೇಕವಾದಂಥ ಪ್ರತಿಭೆಗಳಿರುತ್ತೆ. ಇವತ್ತು ನೀವೆಲ್ಲ ನೋಡಿದ್ದೀರಿ, ಅನೇಕ ರಿಯಾಲಿಟಿ ಶೋಸಲ್ಲಿ ಇದನ್ನು ನೋಡ್ತಾ ಇದ್ದೀರಿ. ಸರಿಗಮಪ ಅಂತ ಒಂದು ಉದಾಹರಣೆ, ಅದು ಅಲ್ಲಿ ಎಂತೆಂಥ ಬಡ ಮಕ್ಕಳುಗಳು ಎಲ್ಲೆಲ್ಲಿ ಇರ್ತಾರೆ ಅಂಥವ್ರನ್ನೆಲ್ಲ ಹೇಗೆ ಹೊರಹೊಮ್ಮಿಸಿದ್ದಾರೆ, ಅದನ್ನು ನೀವು ಕೂಡ ಮಾಡಿ ಇರ್ಬೋದು. ಪಟ್ಟಣ ಪ್ರದೇಶಗಳಿರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಸ್ವಲ್ಪ ಅದೇ ರೀತಿ ಇದೊಂದು ಪ್ರತಿಭಾ ಕಾರಂಜಿ ಸುಂದರ ಸಮಾರಂಭವನ್ನು, ಈ ಥರ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡುವುದಕ್ಕೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ದಾಸಾಚಾರ್ಯವರು ಹಾಗೂ CRP ಮಿತ್ರರಾದಂತಹ ಮಂಜುನಾಥ್ರವರು, ಅವರ ಜೊತೆ ಮತ್ತು ನಮ್ಮ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಬಹಳ ಶ್ರಮ ವಹಿಸಿ
ಬಹಳ ಒಂದು 15 ದಿನಗಳಿಂದ ಇದಕ್ಕೆ ಪ್ರೋಗ್ರಾಮನ್ನು ಚಾಕ್ಔಟ್ ಮಾಡಿರ್ತಾರೆ. ಮತ್ತೊಮ್ಮೆ ಅವರಿಗೆ ನನ್ನ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಂದುವರಿಸ್ತೀನಿ. ಮಕ್ಕಳೇ, ನೀವೆಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯವಂತರು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂದರೆ ನಾವೆಲ್ಲರೂ ಕೂಡ ಇಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯರಿರ್ಬೋದು, ಮುಂದೆ ಕುಳಿತಿರ್ತಕ್ಕಂಥ ಪೋಷಕರಿರ್ಬೋದು, ವಿದ್ಯಾರ್ಥಿಗಳ ಶಿಕ್ಷಕರಿರ್ಬೋದು, ಬಹುತೇಕ ಎಲ್ಲರೂ ಕೂಡ ನಾವು ಸರ್ಕಾರಿ ಶಾಲೆಗಳಿಂದ ಬಂದಂಥ ಪ್ರಾಡಕ್ಟ್ಗಳಾಗಿರ್ತವೆ. ನಮಗೆ ನಾವು ಓದ್ತಾ ಇದ್ದಂಥ ಕಾಲದಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳು, ಪ್ರತಿಭೆಯನ್ನು ಹೊರಹೊಮ್ಮುವಂಥ ಕಾರ್ಯಕ್ರಮಗಳು ಬಹುತೇಕ ಎಲ್ಲೂ ಇರಲಿಲ್ಲ. ಏನಪ್ಪ ಇತ್ತು ಅಂದರೆ ಒಂದು ಸ್ಪೋರ್ಟ್ಸ್ ಒಂದು ಮೀಟ್ ಇತ್ತು ಬಿಟ್ಟರೆ ಇಂತಹ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ. ಇದಕ್ಕೆ ನಾವು ಮೊದಲನೆಯದಾಗಿ ಇಂಥ ಕಾರ್ಯಕ್ರಮವನ್ನು ತಂದುಕೊಟ್ಟಂಥ ಅವತ್ತಿನ ಕಮಿಷನರ್ TM ವಿಜಯಭಾಸ್ಕರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ. ನಾವೆಲ್ಲರೂ ಕೂಡ ಭಾರತ ದೇಶ ಅತ್ಯಂತ ವೈವಿಧ್ಯಮಯವಾದಂಥ ದೇಶ. ಎಲ್ಲ ವರ್ಗದ ಜನರು, ಹಳ್ಳಿಗಳು, ನಗರ ಪ್ರದೇಶಗಳನ್ನು ಒಳಗೊಂಡಂಥ ದೇಶ. ನಾವು HD ಕೋಟೆಯನ್ನು ತಾಲೂಕನ್ನು ನಾವು ತೆಗೆದುಕೊಂಡ್ರೆ ಇದು ಒಂದು ನೈಸರ್ಗಿಕವಾದಂಥ ಸಂಪತ್ತನ್ನು ಹೊಂದಿರತಕ್ಕಂಥ ಒಂದು ತಾಲೂಕು, ಹಾಗೆಯೇ ಬಹಳ ಹಳ್ಳಿಗಳನ್ನು ಹೊಂದಿರತಕ್ಕಂಥ ತಾಲೂಕು. ಇಂಥ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮುವುದಕ್ಕೆ ಇದೊಂದು ದೊಡ್ಡದಾದಂಥ ವೇದಿಕೆ ಅಂತ ನಾನು ಹೇಳ್ತೀನಿ. ಮಕ್ಕಳೇ, ಸೋಲು ಗೆಲುವು ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು. ಈಗ ನೀವು SP ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬರು ಖ್ಯಾತ ಹಿನ್ನೆಲೆ ಗಾಯಕರನ್ನು ನೀವು ಈಗ ಎಲ್ಲ ಸಿನಿಮಾಗಳಲ್ಲಿ ಅವರು ನೇರವಾಗಿ ಪರದೆಯ ಮೇಲೆ ಬರಲ್ಲ, ಬೇರೆ ಹೀರೋಗಳಿಗೆ, ನಾಯಕರಿಗೆ ಹಾಡನ್ನು ಹಾಡಿದಂಥವ್ರನ್ನು ನೀವು ನೋಡಿದ್ದೀರಿ. ಅವರೂ ಕೂಡ ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಆ 2ನೇ ಸ್ಥಾನವನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಹಿನ್ನೆಲೆ ಗಾಯಕರಲ್ಲಿ ಅವರೂ ಕೂಡ ಒಬ್ಬರು. ಈ ದೇಶ ಎಷ್ಟು ದಿವಸ ಇರುತ್ತದೆ, ಆ ದೇಶ ಇರೋ ತನಕನೂ ಕೂಡ ಅವರನ್ನು ನಾವು ನೆನೆಸ್ಕೋತೀವಿ.